ಟಿವಿ ಅದನ್ನೇ ಹೇಳ್ತಾರ ನಾನು. ಎಲ್ಲಾ ಟಿವಿ ಅವರು ಯಾವಾಗ ಬರ್ತೀರಾ? ನೀವು ಬನ್ನಿ, ಯಾವಾಗ ಬರ್ತೀರಾ? ಕಾಯ್ತಾ ಸ್ಲಾಟ್ ಕೇಳಿದ್ರಿ. ಇದು ಕತೆ ಎಲ್ಲ ಜೀವನ. ಸ್ಲಾಟ್ ಕೇಳೋದಲ್ಲ ನಾನು ಹೇಳ್ತಾ ಇರೋದು. ಎಲ್ಲರೂ ಒಂದು ವೇದಿಕೆಗೆ ಬನ್ನಿ, ಏನ್ ಬೇಕಾದ್ರೂ ಮಾತಾಡೋಣ ಅಂತ. ಆಮೇಲೆ ಮಾತಾಡೋಣ. ಈಗ ನಿಮ್ಮ ಚಾನೆಲ್ ಅವರು ಇಬ್ರು ನನಗೆ ಓಕೆ ಕೊಟ್ಟಿದ್ದಾರೆ. ಇನ್ನು ಮಿಕ್ಕಿದವರು ಅದೇ ತರ ಓಕೆ ಕೊಡ್ಲಿ, ಇಲ್ಲ ಒಂದು ಡೆಡ್ ಲೈನ್ ಫಿಕ್ಸ್ ಮಾಡ್ತೀನಿ. ಓಕೆ ಕೊಡ್ಲಿಲ್ಲ ಅಂದ್ರೆ ಯಾರ್ಯಾರು ಬರ್ತಾರೋ ಅವ್ರು ಇಟ್ಕೊಂಡೇ ಮಾಡ್ತೀವಿ. ಇಲ್ಲ ಯಾರು ಬರ್ಲಿಲ್ಲ ಅಂದ್ರೂ ಕೆಲಸ ಮುಂದುವರಿಯುತ್ತೆ. ಬಂದ್ರೆ ಒಳ್ಳೇದು. ಡೆಡ್ ಲೈನ್ ಅಂದ್ರೆ ನೀವು ಬರ್ಬೇಕಲ್ಲ. ಇಬ್ರು ಬಂದಿದ್ರ, ಇನ್ ಮಿಕ್ದವ್ರಿಗೆ ಗೊತ್ತಾಗಿದ್ಯೋ ಗೊತ್ತಾಗಿಲ್ವೋ, ಎಲ್ಲಾ ವಿಷಯ ಗೊತ್ತಾಗ್ತಾ ಇರುತ್ತೆ ಪಾಪ ಮಾಧ್ಯಮದವ್ರಿಗೆ. ಬಟ್ ಆದ್ರೂ ಗೊತ್ತಾಗ್ತಿಲ್ಲ ಅಂದ್ರೆ ಅದು ಗೊತ್ತು ಮಾಡ್ಕೊಂಡು ಬರ್ಲಿ, ಆಮೇಲೆ ಮಾತಾಡೋಣ. ಇದ್ರ ಬಗ್ಗೆ ಬೇಕಾಗಿಲ್ಲ ಅನ್ಸುತ್ತೆ. ಯಾಕಂದ್ರೆ ಏನಂದ್ರೆ ಯಾರು ಏನ್ ಮಾತಾಡಿದ್ರು ದೇವ್ರಂತ ಒಬ್ಬ ಅವನೇ ಅಷ್ಟೇನೆ, ಇನ್ನೇನು ಮಾತಾಡಂಗಿಲ್ಲ. ಯಾಕೆಂದ್ರೆ ಯಾರು ಮಾತಾಡೋದು ತಪ್ಪಾಗುತ್ತೆ. ನಮ್ಮವರೇ ಅವರು, ಯಶ್ ಅವರು, ನಮ್ಮ ಇಂಡಸ್ಟ್ರಿಯವರು, ನಮ್ಮ ಫ್ಯಾಮಿಲಿ ಒಬ್ಬ ಮೆಂಬರ್ ತರ ಅವರು. ಒಂದು ಸತಿ ಮಾತು ಬರುತ್ತೆ ಹೋಗುತ್ತೆ, ಕ್ಷಮಿಸೋಣ ಮರೆಯೋಣ ಅಷ್ಟೇ. ಸಿಂಪಲ್ ಆನ್ಸರ್. ಎಲ್ಲ ಒಂದೇ ಅಂತ ಅನ್ಕೋಬೇಕು. ಒಂದೊಂದು ಸತಿ ಮನುಷ್ಯಂಗೆ ಹಂಗೆ ಮಾತಾಡ್ಸೋಕ್ಕಾಗುತ್ತೆ ಅಷ್ಟೇ, ಹೊರತು ಇನ್ನೇನಿಲ್ಲ. ಅದ್ರ ಬಗ್ಗೆ ಹೆಚ್ಚು ಮಾತಾಡೋದು ಬೇಡ ಅಂತ. ಯಾವ ಚಿತ್ರನಟ ಏನಂತ ಹೇಳಿದಾನ ಅವನು ಎಷ್ಟು ರೈತರ ಪರವಾಗಿ ಕಾಲೇಜಿ ಇದ್ದಾನೆ. ಮಂಡ್ಯಾಗ ಹೋಗಿ ಎಷ್ಟು ಜನಕ್ಕೆ ಸಹಾಯ ಮಾಡೋಣ ಅಲ್ವಾ? ಎಷ್ಟು ಜನಕ್ಕೆ ಅವ್ನು ಸಹಾಯ ಮಾಡೋನೆ. ಅವ್ನು ಇಷ್ಟಿ ತೆಗಿಲಿ, ನೀವು ತೋರಿಸಿ. ಅವ್ನು ಬಂದು ಹೇಳಿ ನಾನು ಇಷ್ಟು ಜನಕ್ಕೆ ಸಹಾಯ ಮಾಡಿದ್ದೀನಿ ಅಂತ. ಏನು ಓಪನ್ ಚಾಲೆಂಜ್ ಮಾಧ್ಯಮದವ್ರ ವಿಷಯಕ್ಕೆ ಬಂದ ನನ್ನ ಮಗನ್ ಗೊತ್ತಲ್ವಾ? ಯಶ್, ನೀನು ಬರೀ ಸಿನಿಮಾದಲ್ಲಿ ಹೀರೋ ಕಣ, ರಿಯಲ್ ಹೀರೋ ನಾನ್ ಕಣ. ಮಾಧ್ಯಮದವ್ರು ಪತ್ರಕರ್ತರ ಬಗ್ಗೆ ಮಾತಾಡ್ಕೊಡೋದು ಗೊತ್ತಾನೋ ಅವ್ರ ವ್ಯಾಲ್ಯೂ. ನಿನ್ನ ಕೆಟ್ಟ ಮುಖನ ನೀಟಾಗಿ ತೋರಿಸ್ತಾ ಇರೋದು ಮಾಧ್ಯಮದವ್ರು ಕಣ. ನಿನ್ನ ಕೆಟ್ಟ ಗುಣಗಳನ್ನ ನೀಟಾಗಿ ತೋರಿಸ್ತಾ ಇರೋದು ಮಾಧ್ಯಮದವ್ರು ಕಣ, ಪತ್ರಕರ್ತರು ಕಣ. ನನ್ನ ಮಗಂದು ಇದು ಅರ್ಥ ಮಾಡ್ಕೋ. ಮಾಧ್ಯಮ ಇಲ್ಲ ಅಂದ್ರೆ, ಪತ್ರಕರ್ತರು ಇಲ್ಲ ಅಂದ್ರೆ ನಿನ್ನ ಸಿನಿಮಾ ಪ್ರಮೋಷನ್ ಆಗುತ್ತಾನ, ಪಬ್ಲಿಸಿಟಿ ಆಗುತ್ತಾನ. ಹಂಗೆ ಸಿನಿಮಾ ರಿಲೀಸ್ ಮಾಡ್ತೀಯಣ ಮಾಡೋ. ಜನ ದಟ್ರಲ್ಲ ಈಗ. ಯಾರು ರಿಯಲ್ ಹೀರೋ ಅಂತ ಗೊತ್ತು. ಮೊದಲು ಸಹಾಯ ಮಾಡೋದು ಕಲಿ, ಇನ್ನೊಬ್ಬರು ತಪ್ಕೊಂಡು ಹಿಡಿಯೋದು ಕಲಿಬೇಡ. ಇದನ್ನ ಹಾಕು, DTS ಎಫೆಕ್ಟ್ ಅಲ್ಲಿ ಹಾಕು ಅವಾಗ. ಖಂಡಿತ. ಏನ್ ಯಶ್ ಅವ್ರಿಗೆ ಯಶ್ ಅಣ್ಣ ಅವನ್ಗೇನು ಅವರು ಅನ್ನೋದು ಅರ್ಥ ಆಯ್ತಾ? ಓಕೆ, ಮಾಧ್ಯಮದವರು ಪತ್ರಕರ್ತರ ಬಗ್ಗೆ ಹೋಗ್ಕೊಡ್ದು ಯಶ್. ಇದು ನಿನಗೆ ವಾರ್ನಿಂಗ್. ಅವ್ರ ರೇಂಜ್ ಗೊತ್ತಾ ನಿನಗೆ? ಅರ್ಥ ಆಯ್ತಾ? ಇದು ಸಾಕನ್ಸುತ್ತೆ. ನಿನ್ನ ಸಿನಿಮಾದಲ್ಲೇ ಬರೀ ಆ್ಯಕ್ಟಿಂಗ್ ಮಾಡೋನು ಅಲ್ವಾ? ಅದು ಆ್ಯಕ್ಟಿಂಗ್ ಸಿನಿಮಾಗೆ ಇರಲಿ. ರಿಯಲ್ ಆಗಿ ನೀನು ಆ್ಯಕ್ಟ್ ಮಾಡೋಕೆ ಹೋದ್ರೆ ನನ್ನ ಮಗನ ಗೊತ್ತಲ್ವಾ?